ರಮೇಶ್ ಸಿಡಿ ರಿಲೀಸ್ ಬಳಿಕ ದಿನೇಶ್ಗೆ ಶುರುವಾಯ್ತಾ ಸಂಕಷ್ಟ? ಈ ರೀತಿಯಾದಂತಹ ಒಂದು ಪ್ರಶ್ನೆ ಕಾಡ್ತಾ ಇದೆ. ಹಾಗಾದ್ರೆ ಏನ್ ನಡೀತಾ ಇದೆ? ರಮೇಶ್ ಸಿಡಿ ರಿಲೀಸ್ ಬಳಿಕ ದಿನೇಶ್ಗೆನೇ ಸಂಕಷ್ಟ ಶುರುವಾಗಿದ್ಯಾ? ಪೊಲೀಸರು ವಿಚಾರಣೆಗೆ ಕರೆದ್ರೂ ಕೂಡ ನಿನ್ನೆ ಗೈರಾಗಿದ್ದಂತಹ ದಿನೇಶ್ ಕಲ್ಲಹಳ್ಳಿ ನಿನ್ನೆ ವಿಚಾರಣೆಗೆ ಹಾಜರಾಗೋದಕ್ಕೆ ಸೂಚನೆಯನ್ನ ಕೊಟ್ಟಿರ್ತಾರೆ ಪೊಲೀಸರು, ಆದ್ರೆ ಹಾಜರಾಗಿರೋದಿಲ್ಲ. ವಿಚಾರಣೆಗೆ ಹೋಗಲ್ಲ ಅನ್ನುತ್ತಲೇ ಓಡೋಡಿ ಬಂದಿದ್ದು ಯಾಕೆ ದಿನೇಶ್? ದೂರುದಾರ ದಿನೇಶ್ಗೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾ ಇರುವಂತಹ ಖಾಕಿ ಹಲವಾರು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ, ಹಲವಾರು ಆಯಾಮಗಳಲ್ಲಿ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಪೊಲೀಸರ ಎದುರು ಸಿಡಿ ರಹಸ್ಯದ ದಾಖಲೆಗಳನ್ನ ಮುಂದಿಟ್ಟಿದ್ದಾರಾ ಹಾಗಾದ್ರೆ ದಿನೇಶ್? ಖಾಕಿ ವಿಚಾರಣೆ ವೇಳೆ ದಿನೇಶ್ ಕಲ್ಲಹಳ್ಳಿ ಬಾಯ್ಬಿಟ್ಟಂತಹ ಸತ್ಯಗಳು ಏನು? ಏನೆಲ್ಲ ವಿಚಾರಗಳನ್ನ ಈಗ ಸದ್ಯಕ್ಕೆ ಪೊಲೀಸರ ಮುಂದೆ ಹೇಳಿದ್ದಾರೆ. ರಾಸಲೀಲೆ ಯುವತಿ ಬಗ್ಗೆ ಸುಳಿವನ್ನ ಬಿಟ್ಟು ಕೊಟ್ರ ದಿನೇಶ್. ಆ ಯುವತಿ ಯಾರು, ಈಗ ಎಲ್ಲಿದ್ದಾರೆ, ಸಿಡಿ ಯಾವ ರೀತಿಯಾಗಿ ಸಿಕ್ತು ದಿನೇಶ್ಗೆ, ಇದೆಲ್ಲದರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರಾ? ದಿನೇಶ್ ಕಲ್ಲಹಳ್ಳಿಗೆ ಖಾಕಿ ಫುಲ್ ಡ್ರಿಲ್ ಮಾಡ್ತಾ ಇದೆ. ಸಿಡಿ ರಿಲೀಸ್ ಬಗ್ಗೆ ಮಾಹಿತಿ ಕಲೆ ಹಾಕ್ತಾ ಇರುವಂತಹ ಪೊಲೀಸರು, ಅಂದ್ರೆ ಇವರಿಗೆ ಈ ಸಿಡಿ ಯಾವ ರೀತಿಯಾಗಿ ಸಿಕ್ತು, ಸಿಡಿ ಕೊಟ್ಟಿದ್ದು ಯಾರು, ಸಿಡಿಯಲ್ಲಿ ಇರುವಂತಹ ಯುವತಿ ಈಗ ಎಲ್ಲಿದ್ದಾರೆ? ರಾಸಲೀಲೆ ಕೇಸ್ನಲ್ಲಿ ಸ್ಫೋಟಕ ಸತ್ಯಗಳನ್ನ ಕೆದಕ್ತಾ ಇರುವಂತಹ ಖಾಕಿ ಹಲವಾರು ಆಯಾಮದಲ್ಲಿ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಸತತ 3 ಗಂಟೆಯಿಂದ ವಿಚಾರಣೆ ನಡೆಸ್ತಾ ಇರುವಂತಹ ಪೊಲೀಸರು ಈಗಾಗಲೇ ದಿನೇಶ್ ಕಲ್ಲಹಳ್ಳಿಯನ್ನ 3 ಗಂಟೆಗಳಿಂದ ವಿಚಾರಣೆ ನಡೆಸ್ತಾ ಇದ್ದಾರೆ. ರಮೇಶ್ ಜಾರಕಿಹೊಳಿ ಸಿಡಿ ರಿಲೀಸ್ ಮಾಡಿದಂತಹ ದಿನೇಶ್ ನಿನ್ನೆ ವಿಚಾರಣೆಗೆ ಹಾಜರಾಗಬೇಕು ಅಂತ ನೋಟಿಸ್ ಕೊಟ್ಟಿರ್ತಾರೆ, ಆದ್ರೆ ದಿನೇಶ್ ನಿನ್ನೆ ಹಾಜರಾಗಿರೋದಿಲ್ಲ. ಇವತ್ತು ಹಾಜರಾಗ್ತಾರೆ. ಬೆಂಗಳೂರಿನ ಕಬ್ಬನ್ ಪಾರ್ಕ್ ಸ್ಟೇಷನ್ ಅಲ್ಲಿ ದಿನೇಶ್ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಸಂತ್ರಸ್ತೆ ಬಗ್ಗೆ ಮಾಹಿತಿ ಸಂಗ್ರಹಿಸ್ತಾ ಇರುವಂತಹ ಎಸಿಪಿ, ಇನ್ಸ್ಪೆಕ್ಟರ್ ಇವರೆಲ್ಲರ ಸಮ್ಮುಖದಲ್ಲಿ ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ. ಎಸಿಪಿ ಯತಿರಾಜ್, ಇನ್ಸ್ಪೆಕ್ಟರ್ ಮಾರುತಿ ಭೀಮಪ್ಪ ಇವರೆಲ್ಲರೂ ಕೂಡ ವಿಚಾರಣೆಯನ್ನು ನಡೆಸ್ತಾ ಇರುವಂತದ್ದು. ನಾಗರಿಕ ಹಕ್ಕು ಹೋರಾಟ ಸಮಿತಿಯ ಅಧ್ಯಕ್ಷ ದಿನೇಶ್ ಕಲ್ಲಹಳ್ಳಿ. ದಿನೇಶ್ ಕಲ್ಲಹಳ್ಳಿ ರಮೇಶ್ ಜಾರಕಿಹೊಳಿ ವಿರುದ್ಧ ದೂರನ್ನ ಕೊಟ್ಟಿರ್ತಾರೆ. ಹಾಗೆ ತಮ್ಮ ಬಳಿ ಇರುವಂತಹ ಸಿಡಿಯನ್ನ ಕೂಡ ಪೊಲೀಸ್ನವರಿಗೆ ಕೊಟ್ಟು ರಮೇಶ್ ಜಾರಕಿಹೊಳಿ ವಿರುದ್ಧ ದೂರನ್ನ ಕೊಟ್ಟಿರ್ತಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಗೆ ಹಾಜರಾಗಬೇಕು, ಈ ಪ್ರಕರಣವನ್ನ FIR ದಾಖಲಿಸಬೇಕು ಅಂತಂದ್ರೆ ಮತ್ತಷ್ಟು ಮಾಹಿತಿಯ ಅವಶ್ಯಕತೆ ಇದೆ. ಅದರಿಂದಾಗಿ ಇನ್ನೂ ನಮಗೆ ಮಾಹಿತಿಗಳು ಬೇಕಾಗಿದೆ. ಅದರಿಂದಾಗಿ ವಿಚಾರಣೆಗೆ ಬನ್ನಿ ಅಂತ ಪೊಲೀಸ್ನವರು ನೋಟಿಸ್ ಅನ್ನ ಕೊಟ್ಟಿರ್ತಾರೆ. ದಿನೇಶ್ ಕಲ್ಲಹಳ್ಳಿಗೆ ನಿನ್ನೆ ವಿಚಾರಣೆಗೆ ಹಾಜರಾಗಬೇಕು ಅಂತ ನೋಟಿಸ್ ಅನ್ನ ಕೊಟ್ಟಿರ್ತಾರೆ. ಆದ್ರೆ ದಿನೇಶ್ ಕಲ್ಲಹಳ್ಳಿ ನಿನ್ನೆ ವಿಚಾರಣೆಗೆ ಹಾಜರಾಗಿರೋದಿಲ್ಲ. ಇದರ ಜೊತೆಗೆ ನನಗೆ ಪ್ರಾಣ ಬೆದರಿಕೆ ಇದೆ, ಜೀವ ಬೆದರಿಕೆಯ ಕರೆಗಳು ಬರ್ತಾ ಇದ್ದಾವೆ, ನನಗೆ ಸೂಕ್ತವಾದಂತಹ ಭದ್ರತೆ ಬೇಕು, ಈ ಸಂದರ್ಭದಲ್ಲಿ ನಾನು ಹೊರಗಡೆ ಬರೋದಕ್ಕಾಗೋದಿಲ್ಲ, ಪೊಲೀಸ್ ಸ್ಟೇಷನ್ಗೆ ಬರೋದಕ್ಕಾಗೋದಿಲ್ಲ ಅಂತ ಪತ್ರದ ಮುಖಾಂತರ ಪೊಲೀಸ್ನವ್ರಿಗೆ ಮಾಹಿತಿಯನ್ನು ನೀಡೋದ್ರ ಜೊತೆಗೆ ಮನವಿಯನ್ನು ಕೂಡ ಮಾಡ್ಕೊಂಡಿರ್ತಾರೆ ದಿನೇಶ್ ಕಲ್ಲಹಳ್ಳಿ. ಸದ್ಯಕ್ಕೆ ದಿನೇಶ್ ಕಲ್ಲಹಳ್ಳಿಯ ವಿಚಾರಣೆಯನ್ನು ನಡೆಸಲಾಗ್ತಾ ಇರುವಂತದ್ದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್, ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವಪ್ರಸಾದ್, ಸದ್ಯಕ್ಕೆ ದಿನೇಶ್ ಕಲ್ಲಹಳ್ಳಿಯಿಂದ ಸತತ 3 ಗಂಟೆಗಳಿಂದ ಮಾಹಿತಿಯನ್ನು ಕಲೆ ಹಾಕಲಾಗ್ತಾ ಇರುವಂತದ್ದು, ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ. ಹಾಗಾದ್ರೆ ಯಾವ್ಯಾವ ಆಯಾಮಗಳಲ್ಲಿ ದಿನೇಶ್ ಕಲ್ಲಹಳ್ಳಿಯನ್ನ ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ ಅಂತ? ಶಮಂತ್, ಇಂದು ಮಧ್ಯಾಹ್ನ 1 ಗಂಟೆ ಸುಮಾರಿಗೆ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಗೆ ವಿಚಾರಣೆಗೆ ಹಾಜರಾಗಿದ್ದಂತಹ ದಿನೇಶ್ ಕಲ್ಲಹಳ್ಳಿಯನ್ನ ಈಗಾಗಲೇ ಪೊಲೀಸರು ಸತತವಾಗಿ 3 ಗಂಟೆಗಳಿಂದಲೂ ಕೂಡ ವಿಚಾರಣೆಯನ್ನು ನಡೆಸಿದ್ದಾರೆ. ಇಂಟ್ರಾಗೇಷನ್ಗೆ ಒಳಪಡಿಸಿದ ಸಂದರ್ಭದಲ್ಲಿ ಹಲವು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಹಲವು ಆಯಾಮಗಳಲ್ಲಿ ಆತನ ಮುಂದೆ ಪ್ರಶ್ನೆಗಳನ್ನಿಟ್ಟು ಪೊಲೀಸರು ಉತ್ತರ ಪಡೆಯುವಂತಹ ಪ್ರಯತ್ನವನ್ನು ಮಾಡ್ತಿರ್ತಕ್ಕಂಥದ್ದು. ಪ್ರಮುಖವಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಾರಕಿಹೊಳಿ ಅವರ ವಿರುದ್ಧ ದೂರನ್ನು ನೀಡಿರ್ತಕ್ಕಂಥ ದಿನೇಶ್ ಜಾರಕಿಹೊಳಿ, ರಮೇಶ್ ಜಾರಕಿಹೊಳಿ ಅವರ ರಾಸಲೀಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಸಿಡಿಯನ್ನು ನಿಮ್ಮ ಕೈಗೆ ಹಸ್ತಾಂತರಿಸಿದ್ದು ಯಾರು ಅನ್ನೋದ್ರ ಬಗ್ಗೆ ಕೂಡ ಪ್ರಶ್ನೆಗಳನ್ನ ಮಾಡಿದ್ದಾರೆ. ಇದಕ್ಕೂ ಮುನ್ನ ಆತ ತನ್ನ ರಾಮನಗರ ಜಿಲ್ಲೆಯ ಕನಕಪುರ ತಾಲೂಕಿನ ಕಲ್ಲಹಳ್ಳಿಯ ಮನೆಯಿಂದ ಇಬ್ಬರು ಪೊಲೀಸರು ಕೂಡ ಅವರ ಭದ್ರತೆಗೆಂದು ಅವರ ಮನೆ ಬಳಿ ನಿಯೋಜಿಸಲಾಗಿತ್ತು. ಅವರಿಗೆ ತಪ್ಪು ಮಾಹಿತಿಯನ್ನು ನೀಡಿ ನಾನು ಬೆಂಗಳೂರಿನಲ್ಲಿ ನನ್ನ ಖಾಸಗಿ ಮದುವೆ ಹೊಂದಿದೆ, ನನ್ನ ಸ್ನೇಹಿತರ ಸಂಬಂಧಿಕರ ಮದುವೆ ಇದೆ, ಈ ಹಿನ್ನೆಲೆಯಲ್ಲಿ ಮದುವೆಗೆ ಹಾಜರಾಗ್ತಾರೆ ಅಂತ ಹೇಳಿ ಇದ್ದಕ್ಕಿದ್ದಂತೆ ಬಂದು ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಗೆ ಆತ ವಿಚಾರಣೆಗೆ ಹಾಜರಾಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಆತ ಪೊಲೀಸರಿಗೆ ತಪ್ಪು ಮಾಹಿತಿಯನ್ನು ನೀಡಿ ಇಲ್ಲಿಗೆ ಬಂದಿದ್ದೇಕೆ ಅನ್ನೋದು ಸಾಕಷ್ಟು ಹಲವು ಅನುಮಾನಗಳಿಗೆ ಕಾಡ್ತಿರ್ತಕ್ಕಂಥದ್ದು. ಅದರ ಹೊರತಾಗಿಯೂ ಕೂಡ ಈಗಾಗಲೇ ಸತತ 3 ಗಂಟೆಗಳಿಂದಲೂ ಕೂಡ ಆತನ ವಿಚಾರಣೆಯನ್ನು ಪೊಲೀಸರು ನಡೆಸಿದ್ದಾರೆ. ವಿಚಾರಣೆ ವೇಳೆಯಲ್ಲಿ ಪ್ರಮುಖವಾಗಿ ಆತನ ಮುಂದಿಟ್ಟಿರ್ತಕ್ಕಂಥ ಪ್ರಶ್ನೆಗಳು ಏನಂದ್ರೆ, ಈ ಒಂದು ಸಿಡಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಮಗೆ ಸಿಡಿಯನ್ನು ಹಸ್ತಾಂತರಿಸಿದ್ದು ಯಾರು ಅನ್ನೋ ಪ್ರಮುಖ ಪ್ರಶ್ನೆಯನ್ನು ಆತನ ಮುಂದಿಡಲಾಗಿತ್ತು.
ಇದಕ್ಕೆ ಸಂಬಂಧಪಟ್ಟಂತೆ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಆತ ದೂರನ್ನ ದಾಖಲಿಸಿದ ಸಂದರ್ಭದಲ್ಲಿ ಆತ ದೂರಿನಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥದ್ದು ತನಗೆ ಪರಿಚಿತನಾಗಿರ್ತಕ್ಕಂಥ ಸ್ನೇಹಿತ ಸಿಡಿಯನ್ನು ನೀಡಿದ್ದಾನೆ ಅಂತ ಹೇಳಲಿದ್ದ. ಆದರೆ ಪೊಲೀಸರ ವಿಚಾರಣೆ ವೇಳೆಯಲ್ಲಿ ಆತ ಹೇಳಿರ್ತಕ್ಕಂಥದ್ದು ನನಗೆ ಅಪರಿಚಿತ ವ್ಯಕ್ತಿಯೋರ್ವ ಸಿಡಿಯನ್ನು ನೀಡಿದ್ದಾನೆ ಅಂತ ಹೇಳಲಾಗ್ತಿದೆ. ಅಂದ್ರೆ ದೂರನ್ನು ನೀಡಿದಂಥ ಸಂದರ್ಭದಲ್ಲಿ ಆತ ಹೇಳಿದಂಥದ್ದು ತನ್ನ ಸ್ನೇಹಿತ ನನಗೆ ಸಿಡಿಯನ್ನು ನೀಡಿದ ಅಂತ ಹೇಳಿದ್ದ. ಈ ಹಿನ್ನೆಲೆಯಲ್ಲಿ ಈಗ ಪೊಲೀಸರ ಬಳಿ ಆತ ವಿಚಾರಣೆ ವೇಳೆಯಲ್ಲಿ ಅಪರಿಚಿತ ವ್ಯಕ್ತಿ ನನಗೆ ಸಿಡಿಯನ್ನು ನೀಡಿದ್ದಾನೆ ಅಂತ ಹೇಳಿದ್ರೆ ಈ ರೀತಿಯ ಗೊಂದಲದ ಹೇಳಿಕೆಗಳನ್ನ ಪೊಲೀಸರ ಬಳಿಯಲ್ಲಿ ನೀಡುತ್ತಿದ್ದಾನೆ. ಅಷ್ಟೇ ಅಲ್ಲದೆ ಸಂತ್ರಸ್ತೆಯ ವಿಚಾರವಾಗಿಯೂ ಕೂಡ ಪೊಲೀಸರು ಪ್ರಶ್ನೆ ಮಾಡಿದ ಸಂದರ್ಭದಲ್ಲಿ ಆಕೆಯ ಕುರಿತು ಸಾಕಷ್ಟು ಮಾಹಿತಿ ತನಗಿಲ್ಲ ಅಂತ ಹೇಳಿ ಪೊಲೀಸರ ಬಳಿಯಲ್ಲೂ ಕೂಡ ಆತ ಮಾಹಿತಿಯನ್ನು ಕೂಡ ಬಿಟ್ಟುಕೊಡ್ತಿಲ್ಲ. ಈ ಹಿನ್ನೆಲೆಯಲ್ಲಿ ಹಲವು ಪ್ರಶ್ನೆಗಳನ್ನು ಆತನ ಮುಂದಿಡಲಾಗಿರ್ತಕ್ಕಂಥದ್ದು. ಒಟ್ಟಾರೆಗೆ ಪೊಲೀಸರು ಕೇಳ್ತಿರ್ತಕ್ಕಂಥ ಪ್ರಶ್ನೆಗಳಿಗೆ ಸಮರ್ಪಕವಾಗಿರ್ತಕ್ಕಂಥ ಉತ್ತರಗಳನ್ನು ಕೊಡುವಲ್ಲಿ ಆತ ಎಡವಿರ್ತಕ್ಕಂಥದ್ದು ಇಲ್ಲಿ ಸ್ಪಷ್ಟವಾಗಿ ಗೋಚರವಾಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಪೊಲೀಸರು ಪ್ರಶ್ನೆಗಳನ್ನು ಮಾಡ್ತಿದ್ದಾರೆ. ಸತತವಾಗಿ 3 ಗಂಟೆಗಳಿಂದಲೂ ಕೂಡ ಪೊಲೀಸರ ಪ್ರಶ್ನೆಗಳಿಗೆ ಆತ ಸಮರ್ಪಕವಾಗಿ ಉತ್ತರವನ್ನು ಕೊಡುವುದರಲ್ಲಿ ಎಡವಿದ್ದಾನೆ ಅಂತ ಹೇಳಲಾಗ್ತಿದೆ. ಶಮಂತ್, ಎಸ್ ಶಿವಪ್ರಸಾದ್ ಹೇಳ್ತಾ ಇದ್ದೀರಿ, ದಿನೇಶ್ ಕಲ್ಲಹಳ್ಳಿ ಕೊಡ್ತಾ ಇರುವಂತಹ ಹೇಳಿಕೆಗಳು ಸರಿಯಾಗಿ ಸ್ಪಷ್ಟವಾಗಿ ಇಲ್ಲ ಅನ್ನೋ ಒಂದು ವಿಚಾರಣೆಯಲ್ಲಿ ಸಂದರ್ಭದಲ್ಲಿ ಸರಿಯಾಗಿ ಕೊಡ್ತಾ ಇಲ್ಲ ಅನ್ನೋದು. ಇದರ ಜೊತೆಗೆ ದಿನೇಶ್ ಕಲ್ಲಹಳ್ಳಿ ವಿರುದ್ಧವೂ ಕೂಡ ಹಲವಾರು ಪ್ರಕರಣಗಳು ದಾಖಲಾಗಿರುವಂಥದ್ದು ಈಗಾಗಲೇ. ಇದರಿಂದಾಗಿ ದಿನೇಶ್ ಕಲ್ಲಹಳ್ಳಿಗೇನೆ ಏನಾದರೂ ಸಂಕಷ್ಟ ಎದುರಾಗುತ್ತಾ ಸದ್ಯಕ್ಕೆ ಈ ವಿಚಾರಣೆಯ ಸಂದರ್ಭದಲ್ಲಿ ಏನೋ ಒಂದು ಪ್ರಶ್ನೆ ಕೂಡ ಕಾಡ್ತಾ ಇರುವಂಥದ್ದು. ಖಂಡಿತ ಶಮಂತ್, ಈ ಒಂದು ಸಿಡಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಳೆಯಾಗಿ ಪೊಲೀಸರು ಆತನ ಮುಂದೆ ಪ್ರಶ್ನೆಗಳನ್ನು ಇಟ್ಟಿರ್ತಕ್ಕಂಥದ್ದು. ಅಂದ್ರೆ ಆತ ನೀಡಿರ್ತಕ್ಕಂಥ ದೂರಿಗೆ ಆತ ಬದ್ಧನಾಗಿರಬೇಕಾಗಿರುತ್ತೆ. ಆತ ಏನು ದೂರನ್ನ ನೀಡಿದ್ದಾನೆ ಅದಕ್ಕೆ ಸಂಬಂಧಪಟ್ಟಂತೆ ಸಮರ್ಪಕವಾಗಿ ಮಾಹಿತಿಯನ್ನ ಪೊಲೀಸರ ಬಳಿ ನೀಡಲೇಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಕೂಡ ಎದುರಾಗಿರ್ತಕ್ಕಂಥದ್ದು. ಪೊಲೀಸರ ಪ್ರಶ್ನೆಗಳಿಗೆ ಯಾವುದೇ ರೀತಿಯ ಮುಚ್ಚುಮರೆಯನ್ನ ಇಡದೆ ಪಾರದರ್ಶಕವಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆತನಿಗೆ ತಿಳಿದಿರ್ತಕ್ಕಂಥ ಮಾಹಿತಿಯನ್ನ ಸತ್ಯವನ್ನ ಪೊಲೀಸರ ಬಳಿ ಆತ ನೀಡಬೇಕಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆತ ಯಾವುದೇ ಕಾರಣಕ್ಕೂ ಕೂಡ ಮರೆಮಾಚಿ ಪೊಲೀಸರ ತನಿಖೆಗೆ ದಿಕ್ಕು ತಪ್ಪಿಸುವಂತ ಕೆಲಸವನ್ನ ಏನಾದರೂ ಆತ ಮಾಡಲಿಕ್ಕೆ ಮುಂದಾದ್ರೆ ನಿಜಕ್ಕೂ ಕೂಡ ಆತನಕ್ಕೆ ಸಂಕಷ್ಟ ಎದುರಾಗುವ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ಅಷ್ಟೇ ಅಲ್ಲದೆ ಈ ಒಂದು ಸಿಡಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗಾಂಧಿನಗರದ ರಾಮಕೃಷ್ಣ ಲಾಡ್ಜ್ ಬಳಿ ಈಗಾಗಲೇ ಪೊಲೀಸರು ಸಿಡಿಯನ್ನು ತೆಗೆದುಕೊಂಡಿರ್ತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದಿನ ದಿನದ ಇಡೀ ಡಿವಿಆರ್ ಅನ್ನು ಪಡೆದು ದೃಶ್ಯಗಳನ್ನು ಕೂಡ ಸಂಪೂರ್ಣವಾಗಿ ಸೂಕ್ಷ್ಮವಾಗಿ ಅವಲೋಕನವನ್ನು ಮಾಡಿದ್ದಾರೆ. ಈ ಕುರಿತು ಕೂಡ ಆತನನ್ನ ಪ್ರಶ್ನೆಯನ್ನ ಕೇಳಿದ ಸಂದರ್ಭದಲ್ಲಿ ಆ ದೃಶ್ಯಗಳಲ್ಲೂ ತಾನು ನೀನಿಲ್ಲ ಅಂತ ಹೇಳಿದಂಥ ಸಂದರ್ಭದಲ್ಲೂ ಕೂಡ ಆತ ಹೇಳಿರ್ತಕ್ಕಂಥದ್ದು ಪೊಲೀಸರಿಗೆ, ಇಲ್ಲ ಸರ್ ನಾನು ಅಲ್ಲಿಯೇ ಇದ್ದೆ, ಅಪರಿಚಿತ ವ್ಯಕ್ತಿಯೋರ್ವ ನನ್ನ ಬಳಿ ಬಂದು 12 ರಿಂದ 13 ನಿಮಿಷಗಳ ಕಾಲ ನನ್ನೊಂದಿಗೆ ಮಾತುಕತೆಯನ್ನು ನಡೆಸ್ತಾನೆ. ತದನಂತರದಲ್ಲಿ ಈ ಒಂದು ಸಿಡಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಮೇಶ್ ಜಾರಕಿಹೊಳಿ ಅವರವರ ರಾಸಲೀಲೆಯ ಸಿಡಿ ನನ್ನ ಬಳಿ ಇದೆ, ಇದಕ್ಕೆ ಸಂಬಂಧಪಟ್ಟಂತೆ ಸಂತ್ರಸ್ತೆಯವರಿಗೆ ಜೀವ ಬೆದರಿಕೆ ಇದ್ದು ಇದನ್ನ ದೂರನ್ನು ನೀಡುವಂತೆ ನನಗೆ ಕೊಟ್ಟಿದ್ದಾನೆ ಅಂತ ಹೇಳಿ ಪೊಲೀಸರ ಬಳಿಯಲ್ಲಿ ಆತನ ಮಾಹಿತಿಯನ್ನು ನೀಡಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಪ್ರತಿಯೊಂದು ಅಂಶಗಳನ್ನು ಕೂಡ ಕೂಲಂಕುಷವಾಗಿ ಪೊಲೀಸರು ಈಗಾಗಲೇ ಆತನಿಂದ ಮಾಹಿತಿಯನ್ನು ಪಡೆಯುವಂಥ ಪ್ರಯತ್ನಗಳನ್ನು ಮಾಡ್ತಿದ್ದಾರೆ. ಆತ ಇಲ್ಲ ಒಂದು ಕಡೆ ಗೊಂದಲದ ಹೇಳಿಕೆಗಳನ್ನು ಕೊಡ್ತಾ ಆತ ಈ ಹಿಂದೆ ನೀಡಿದಂಥ ದೂರಿನಲ್ಲಿ ಇರತಕ್ಕಂಥ ಉಲ್ಲೇಖಿಸಿರ್ತಕ್ಕಂಥ ಅಂಶಗಳಿಗೆ ತದ್ವಿರುದ್ಧವಾಗಿ ಆತ ಹೇಳಿಕೆಯನ್ನು ನೀಡ್ತಿದ್ದಾನ ಅನ್ನೋ ಕೂಡ ಮಾತುಗಳು ಕೂಡ ಕೇಳಿ ಬರ್ತಿರ್ತಕ್ಕಂಥದ್ದು. ಶಮಂತ್, ಎಸ್ ಶಿವಪ್ರಸಾದ್, ಪ್ರಮುಖವಾಗಿ ಗಮನಿಸಬೇಕಾಗಿರುವಂಥದ್ದು ಅತ್ಯಂತ ಗಂಭೀರವಾದಂತಹ ವಿಚಾರ. ಯಾಕಂತಂದ್ರೆ ಈಗಾಗಲೇ ಸಚಿವರ ತಲೆದಂಡವಾಗಿದೆ ಈ ಒಂದು ಸಿಡಿ ಬಿಡುಗಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಹಾಗಾದ್ರೆ ದಿನೇಶ್ ಕಲ್ಲಹಳ್ಳಿಯ ವಿಚಾರಣೆ ಇನ್ನು ಎಷ್ಟೊತ್ತು ಆಗುತ್ತೆ, ಅಥವಾ ಏನಾದ್ರು ದಿನೇಶ್ ಕಲ್ಲಹಳ್ಳಿನ ವಶಕ್ಕೆ ಪಡೆಯುವಂತ ಸಾಧ್ಯತೆ ಏನಾದ್ರು ಇದೆಯಾ ಹೇಗೆ ಅಂತ? ಶಮಂತ, ಸದ್ಯದವರೆಗೂ ಕೂಡ ಈ ಒಂದು ಮಾಹಿತಿಯನ್ನ ಸದ್ಯದವರೆಗೂ ಕೂಡ ಪೊಲೀಸರು ಬಿಟ್ಟುಕೊಟ್ಟಿಲ್ಲ. ಸದ್ಯದ ಮಟ್ಟಿಗೆ ಆತನನ್ನ ಇಂಟ್ರಾಗೇಷನ್ಗೆ ಒಳಪಡಿಸಿ ಆತ ನೀಡಿರ್ತಕ್ಕಂಥ ದೂರಿಗೆ ಸಮರ್ಪಕವಾಗಿರ್ತಕ್ಕಂಥ ಮಾಹಿತಿಗಳನ್ನು ನೀಡದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಆತನಿಂದ ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸವನ್ನ ಈಗಾಗಲೇ ಪೊಲೀಸರು ಮುಂದುವರಿಸಿರ್ತಕ್ಕಂಥದ್ದು. ಇನ್ನೂ 1-2 ಗಂಟೆಗಳ ಕಾಲ ಆತನನ್ನ ವಿಚಾರಣೆಗೆ ಒಳಪಡಿಸುವ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು ಅಂತ ಹೇಳಲಾಗ್ತಿದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಲಂಕುಷವಾಗಿ ಆತ ಸಿಡಿಯನ್ನ ಪಡೆದುಕೊಂಡಾಗಿನಿಂದ ಹಿಡಿದು ದೂರು ಸಲ್ಲಿಸುವವರೆಗೂ ಕೂಡ ನಡೆದಂತ ವಿದ್ಯಮಾನಗಳ ಕುರಿತಂತೆ ಪೊಲೀಸರು ಆತನ ಮುಂದೆ ಪ್ರಶ್ನೆಗಳನ್ನಿಟ್ಟು ಉತ್ತರ ಪಡೆಯುವಂತ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಸ್ಪಷ್ಟವಾಗಿ ಆತ ಹಂತ ಹಂತವಾಗಿ ಪೊಲೀಸರಿಗೆ ಉತ್ತರ ಕೊಡುವಂತ ಪ್ರಯತ್ನವನ್ನ ಮಾಡ್ತಿದ್ದಾನೆ. ಈ ಹಿನ್ನೆಲೆಯಲ್ಲಿ ಸಿಡಿಯನ್ನ ಪಡೆದಂತ ಬಳಿಕ ತಾನು ಮನೆಗೆ ತೆರಳಿದೆ. ತದನಂತರದಲ್ಲಿ ಒಂದು ಲ್ಯಾಪ್ಟಾಪ್ಗೆ ಆ ಸಿಡಿಯನ್ನ ಇನ್ಸರ್ಟ್ ಅನ್ನ ಮಾಡಿ ತದನಂತರದಲ್ಲಿ ಮೊಬೈಲ್ಗೆ ಆ ದೃಶ್ಯಾವಳಿಗಳನ್ನ ಪಡೆದುಕೊಂಡು ಆ ದಿನ ರಾತ್ರಿ ನಾನು ಇಡೀ ದೃಶ್ಯಾವಳಿಗಳನ್ನ ಗಮನಿಸಿದೆ. ತದನಂತರದಲ್ಲಿ ನನಗೆ ಗೊತ್ತಾಯಿತು ಇದು ರಮೇಶ್ ಜಾರಕಿಹೊಳಿ ಅವರ ರಾಸಲೀಲೆ ಸಿಡಿ ಅಂತೇಳಿ. ತದನಂತರ ಬಂದು ಆ ವ್ಯಕ್ತಿ ಅಪರಿಚಿತ ವ್ಯಕ್ತಿ ನನಗೆ ಏನು ಹೇಳಿದ್ದ ಅದರಿಂದ ಸಂಬಂಧಪಟ್ಟಂತೆ ನಾನು ಬಂದು ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಗೆ ಸಿಡಿ ಸಮೇತ ದೂರನ್ನು ನೀಡಿದ್ದೇನೆ ಅಂತ ಹೇಳಲಾಗಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಈ ಒಂದು ಸಿಡಿ ಎಡಿಟ್ ಆಗಿರೋದ್ರ ಬಗ್ಗೆಯೂ ಕೂಡ ಪೊಲೀಸರು ಆತನಿಗೆ ಪ್ರಶ್ನೆಯನ್ನ ಮಾಡಿರ್ತಕ್ಕಂಥದ್ದು. ನೀನೇ ಆ ಸಿಡಿಯನ್ನು ಎಡಿಟ್ ಮಾಡಿಸಿದ್ದು ಅಂತ ಕೇಳಿದ ಸಂದರ್ಭದಲ್ಲಿ ಆ ಎಡಿಟಿಂಗ್ ಬಗ್ಗೆ ನನಗೆ ಯಾವುದೇ ರೀತಿಯ ಮಾಹಿತಿ ಇಲ್ಲ, ಸಿಡಿಯಲ್ಲಿ ಯಾವೆಲ್ಲ ದೃಶ್ಯಾವಳಿಗಳಿತ್ತೋ ಅದನ್ನೇ ತೆಗೆದುಕೊಂಡು ನಾನು ಬಂದು ದೂರಿನ
ಪತ್ರದ ಮೂಲಕ ಉಲ್ಲೇಖ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ದೂರಿನ ಪ್ರತಿಯೊಂದಿಗೆ ಕೂಡ ಅದೇ ಸಿಡಿಯನ್ನು ನಾನು ನೀಡಿದ್ದೇನೆ ಅಂತೇಳಿ ಪೊಲೀಸರ ಬಳಿ ಆತ ಪೊಲೀಸರ ಪ್ರಶ್ನೆಗಳಿಗೆ ಉತ್ತರಿಸಿರ್ತಕ್ಕಂಥದ್ದು ಶಮಂತ್. ಈ ಹಿನ್ನೆಲೆಯಲ್ಲಿ ಒಂದು ವೇಳೆ ಆತ ಪೊಲೀಸರ ದಿಕ್ಕು ತಪ್ಪಿಸುವಂತ ತನಿಖೆಯ ಹಾದಿಯನ್ನು ತಪ್ಪಿಸುವಂತ ಪ್ರಯತ್ನವನ್ನ ಮಾಡ್ತಿದ್ದಾರೆ ಅಂತ ಹೇಳಿ ಪೊಲೀಸರ ಗಮನಕ್ಕೆ ಬಂದ ಕೂಡಲೇ ಆತನಿಗೂ ಕೂಡ ಸಂಕಷ್ಟ ಎದುರಾಗುವಂತ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು ಶಮಂತ್. ಧನ್ಯವಾದ ಶಿವಪ್ರಸಾದ್ ನಿಮ್ಮೆಲ್ಲ ಮಾಹಿತಿಗಾಗಿ.